ತುಂಬ ಆಗದೆ ಮಖ ತೊಳಿತಾ ಇದ್ದೀನಿ. ಅದಕ್ಕೆ ಇದು ಮೈ ತೊಳೆದಿದ್ದು ಇಷ್ಟೇ ಆಗ್ತದೆ, ತುಂಬ ಆಗದೆ ಇವತ್ತು ನಾಳೆ ಕರ ಆಗ್ತದೆ. ಅದಕ್ಕೆ ಮಖ ತೊಳೆದು ಅದಕ್ಕೆ ಶನಿವಾರ ಪೂಜೆ ಮಾಡುವ ಅಂದ್ಬಿಟ್ಟು ಮಖ ತೊಳಿತಾ ಇದ್ದೀನಿ. ತೊಳೆದು ಕರ ಹಾಕಿದ್ರೆ ಚೆನ್ನಾಗಿ ತೊಳೆದು ಅದಕ್ಕೆ ತಿಂಡಿ ಕೊಟ್ಟು ಮಾಡಬೇಕು. ನಾವು ಹೊಸ್ಕೋಳಿಗೆಲ್ಲ ಹಿಂಗೆ ಮಾಡೋದು, ತುಂಬ ಹೊಸ್ಕೋಳಿಗೆ ಎತ್ತು ಕಡೆ ನೇಟ್ ಮಾಡ್ಕೊಬಿಟ್ಟಿತ್ತು. ಎಲ್ಲನೂ ಡಾಕ್ಟ್ರ್ ಕರ್ಕೊಬಂದು ಅದು ರೆಡಿ ಮಾಡಿಸಿ 9 ತಿಂಗಳು ಫಲ. ಇವತ್ತು ನಾಳೆ ಕರ ಆಗ್ತದೆ. ಚೆನ್ನಾದ ಹಸ್ಕೊಳ ನಾವು ತೋಟಕ್ಕೆ ಇಟ್ಕೋಗಲ್ಲ, ಅವಕ್ಕೆ ಮನೇಲೆ ಕಟ್ಟಿ ಹುಲ್ಲಾಕ್ತೀವಿ. ದನಗಳಿಗೆಲ್ಲ ಮೈ ತೊಳ್ದು ಕರ ಹಾಕಿದ್ಲೆ ಮೈ ತೊಳ್ದು ಚೆನ್ನಾಗಿ ಅವಕ್ಕೆ ಇದು ಪೂಜೆ ಮಾಡಬೇಕು. ಒಳ್ಳೆ ಎಣ್ಗರ ಹಾಕಲಿ ಅಂತ ನಾವು ಮಾಡ್ತೀವಿ. ಮನೇಲಿ ಹುಟ್ಟಿದ್ರೆ ಹಸ್ಕೊಳ ಮನೇಲಿ ಇವು ಹಾರಸ ಮನೇಲೇ ಹುಟ್ಟಿವೆ. ನಾವು ಒಂದು ತಗೊಳ್ಳಿಲ್ಲ. ಈಗ ಇದು ಎಣ್ಗರ ಹಾಕಲಿ ಅಂತ ಮಾಡ್ತಾಯಿದ್ದೀವಿ. ಅರಿಶಿನ ಕುಂಕುಮ ಹೂವು ಎಲೆ ಅಡಿಕೆ ಗಂಧದ ಕಡ್ಡಿ ಎಲ್ಲನೂ ತಗೊಬಂದು ಪೂಜೆ ಮಾಡುವ ಅಂದ್ಬಿಟ್ಟು ತಗೊಬಂದಿದ್ದೀನಿ. ಬಾಲದಲ್ಲಿ ವಿಷ್ಣು ಇದ್ದಾನಂತೆ, ಬಾಲ ತೊಳೆದು ಅರಿಶಿನ ಕುಂಕುಮ ಇಡಬೇಕು. ಇರೋ ಇರವ ನೋಡಿ ಸುಮ್ಗಿರು. ನಮ್ಮ ಹಸ್ಗಳು ಯಾವ ಒದಿದಿಲ್ಲ, ಆ ಕರಿ ಒಗೆಯಾಗಿ ಒದಿದಿಲ್ಲ, ಏನು ಮಾಡೋದಿಲ್ಲ. ಯಾವ ಮೊಮ್ಮಕ್ಕಳು ಇಟ್ಕೋದ್ರು ಏನು ಮಾಡೋದಿಲ್ಲ. ಮೊಮ್ಮಕ್ಕಳು ಹಿಡ್ಕೊಂಡು ದನ ಮೇಯಿಸ್ತಾರೆ, ಹಾಲು ಕರಿತಾರೆ. ಮಕ್ಕಳು ಮೊಮ್ಮಕ್ಕಳು ಹಾಲು ಕರಿತಾರೆ, ಏನು ಮಾಡೋದಿಲ್ಲ. ಯಾವಾಗ ದನಗಳು ಪೂಜೆ ಮಾಡಿದ್ರೆ ಒಂದು ಮುಕ್ತಿ ಅಂತ ಹೇಳ್ತಾರೆ. ನಾವು ಹಂಗೆ ಮಾಡ್ತಾಯಿದ್ದೀವಿ. ಹೂವು ಮುಡಿಸ್ತಾ ಇದ್ದೀನಿ ಹಸುವಿಗೆ. ಹಸ್ಗಳಿಗೆಲ್ಲ ಹೂವು ಮುಡಿಸಿ ಸಂಕ್ರಾಂತಿ ಹಬ್ಬಕ್ಕೆ ಈ ಥರ ಮಾಡಬೇಕು ನಾವು. ಇಪ್ಪ ಸಂಕ್ರಾಂತಿ ಹಬ್ಬಕ್ಕೆ ಹಂಗೆ ಹೂವು ಮುಡಿಸ್ಬೇಕು. ಸುಮಿರ ಬೆಳಗ್ಗೆ ಹೊಸ ಸಾಕಿದ್ರೆ ಏನು ನಷ್ಟ ಆಗಿಲ್ಲ, ಒಳ್ಳೇದೇ ಆಯಿತು. ಹೊಸ ಸಾಕಿದ್ರೆ ಒಳ್ಳೇದೇ ಆಗೋದು. ಒಬ್ಬೊಬ್ರು ವರ ಸ್ವಾಮಿ ಒಳ್ಳೇದಾಗಲಿ ಕಣಪ್ಪ. ತಿನ್ನುವೆ ಸುಮ್ಮನೆ, ನಿನಗೇನೆ ಕಣ ಮಡಗಿರೋದು. ಒಳ್ಳೆ ಎಣ್ಗರ ಹಾಕಪ್ಪ.
ಇವಳೊಬ್ಳು ಹಣೆ ಕುಂಕುಮ ಇಡೋಳಿಗೆ ವೆಯ್ಟ್ ಮಾಡ್ತಾವಳ ನನಗೂ ಮಾಡಲಿ ಅಂತ. ಅದನ್ನು ಕೆಡ್ತದೆ ಹಾಲು ಕುಡಿಗೆ ಹೋದಾಗ. ಇದು ಇವಳು ಕೆಂದಕ, ಈ ಕೆಂದಕ ಹೊಸಿ ಹಿಂಸೆ ಕೊಡಲ್ಲ ನಮಗೆ. ಒತ್ತಡ ಸಮಯ ತಿಂತಾರದೆ ಪುಷ್ಪತೆ ಕೊಡಂತು ಬಾಯಿಗೆ. ತಿಂಡಿ ತಿಂತದೆ, ಒಂದು ವಾರ ಉಳ್ಮೇಯ್ತದೆ ಸಂದೆ ಗಂಟ. ನೋಡ್ರಿ ಹೆಂಗಾಗ್ತಾಯಿತ್ತು, ನೋಡಿ ನೋಡಿ ನೋಡು. ಈ ತುಂಟವ ಇದು ತುಂಟಿ ನಮ್ಗೆ ತರ್ಬೇಕಂದ್ರೆ ಇಷ್ಟ, ನಮ್ಮ ಮಕ್ಕಳಿಗೂ ಇಷ್ಟ, ನಾವು ಸಾಕ್ತೀವಿ ಕರನ್ನ ಇಷ್ಟು ಕೊಡ್ತದೆ. ಶಿವ ಭಗವಂತ ಹೊಸ ಸಾಕ್ಬಾರ್ದು, ನಮ್ಮ ಅದರಿಂದ ಆದಾಯ ಇಲ್ಲ ಅಂತಾರೆ. ನಾವು ಹೊಸ ಸಾಕಿದ್ರೆ ನಾವು ಒಳ್ಳೇದಾಯ್ತು ನಮಗೆ. ಹೊಸ ಸಾಕಿದ್ರೆ ನಮಗೇನು ಕೆಟ್ಟದ್ದಾಗಲ್ಲ, ಅದರಿಂದ ಸಂಪಾದನೆ ಮಾಡಿ ನಾವು ವೃತ್ತಿ ಮಾಡ್ಕೊಂಡಿದ್ದೀವಿ. ಈಗಲೂ ಇನ್ನೂ 2 ಹೊಸ ತಗೊಂಡು ಮಾಡಿದ್ದೀವಿ. ಹಸುವಿಂದ ಏನು ತೊಂದರೆ ಆಗೋದು ಒಳ್ಳೆಯದು ಮತ್ತು ಆದಾಯ ಅದೇ. ಸಾಕಬೇಕು, ಕಷ್ಟಪಟ್ಟು ಶ್ರಮ ಪಡಬೇಕು. ಕೊಡೆ ಬಿಡಿಸ್ಕೊಡ್ತೀನಿ ನೋಡಿ. ಪಾಲನೆಗೆ ಬರ್ತಿದೆ ಹಸ್ಗಳು. ನಾವು ಇದು ಮೂಗು ಪ್ರಾಣಿ ಅಂತೀವಿ. ಹಸ್ಗಳಿಗೆ ಮನುಷ್ಯರಿಗಿಲ್ಲ ಅಷ್ಟು ಬುದ್ಧಿ ಚೆನ್ನಾಗದೆ. ಜನಗಳು ಹಸಿಗೆ ಬೈದು ಹೊಡಿದು ಏನು ಮಾಡೋ ಮೂಗು ಪ್ರಾಣಿ. ಚೆನ್ನಾಗಿ ಸಾಕ್ಬೇಕವ, ಚೆನ್ನಾಗಿ ಸಾಕ ನಮ್ಮನ್ನು ಒಂದ್ಸಲ ನೋಡ್ಕೊತಾವು. ಅಕ್ಕಿ, ಬೆಲ್ಲ, ಬಾಳೆಹಣ್ಣು ಒಂದು ನಾವು ಇದು ಹಬ್ಬ ಮಾಡಿದಾಗ ಎಲ್ಲ ಹಸ್ಕೊಳ್ಗೂ ಒಂದು ಬಾಳೆಹಣ್ಣು, ಒಂದೊಂದು ಇಡಿ 3 ಇಡಿ ಅಕ್ಕಿ, ಒಂದು ಬಾಳೆಹಣ್ಣು, ಒಂದು ಹಚ್ಚ ಬೆಲ್ಲ ಎಲ್ಲ ಹಸ್ಕೊಳ್ಕೊಳ್ಳಿ. ನಿಮ್ಮ ಅಣ್ಣ ಏಳ್ಗೆ ಹಾಕಿದೆ ಮೂಗು ಪ್ರಾಣಿ ಅದು 4 ಚೂರು ಮಾಡಿ ಹಸಿಗೆ ಕೊಡಿ. ಹಬ್ಬ ಹುಣ್ಮೇಲಿ ಅಕ್ಕಿ ಬೆಲ್ಲ ಕೊಡ್ತಾಯಿದ್ದೀನಿ. ನೋಡ್ತಾ ನೋಡೋದು ನೀನು ತಟ್ಟೆನೇ ನೋಡ್ತಾ ಅದು. ಅವ್ಳಿಗೆ ಸ್ವಲ್ಪ ಬೆಲ್ಲ ಕೊಡು. ಚೆಲ್ತವಳ ಬೆಲ್ಲ ಬರೀ ಅಕ್ಕಿ ಬೆಲ್ಲ ಕೊಟ್ಟರೆ ನಾವು ನಮ್ಮ ಗೋವಿಗೆ ಕಷ್ಟ ಎಲ್ಲ ಪರಿಹಾರ ಆಯ್ತದೆ. ನಮ್ಮ ಮನೆಗೆ ಒಳ್ಳೇದಾಯ್ತದೆ. ನಾವು ಈಗ 1 ತಿಂಗಳಿಗೆ ಹಬ್ಬ ಒಂದೇ ನಾವು ಕೊಡ್ತೀವಿ ಎಲ್ಲ ಅಕ್ಕಿ. ಎಲ್ಕ ಅರ್ಶಿನ ಕುಂಕುಮ ಇಕ್ತಾರೆ, ನನಗಿಕ್ಲ ಅಂತ ಬಡ್ಕೋತಾ ಇತ್ತು. ನೋಡಿ ಇದಕ್ಕೂ ಕುಂಕುಮ ಹಾಕಿದ್ದೀನಿ. ಹೊಸ ಮನೆ ಕೆಲಸ ಮಾಡ್ತಾವ್ರೆ, ಅವ್ರಿಗೆಲ್ಲ ಊಟಕ್ಕೆ ಹಾಕ್ತಾಯಿದ್ದೀನಿ. ಈಗ ಊಟಕ್ಕೆ ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ, ಹುರಿಕಾಯಿ ನೆಟ್ಟಿದ್ದು ಇದು ಎಲ್ಲ ಕಟಾವಾಯಿತು. ಎಲ್ಲ ಕಡ್ದು ದನಿಗೆ ಹಾಕಿ ಈಗ ಇದು ಉಳ್ಳಿ ಬೀಜ ನೆಡ್ಬಂದು ಇದಕ್ಕೆ ಹಬ್ಸುವ ಅಂತ ಮಾಡಿದ್ದೀನಿ. ಇದಕ್ಕೆ ಉಳ್ಳಿ ಬೀಜ ನೆಚ್ಚಿ ಹಬ್ಬಿಸಿ ಹೊಲ್ಮಾಳದಲ್ಲಿ ಆನೆ ಕಾಟ, ಮನೆಯಲ್ಲಿ ಕೋತಿ ಕಾಟ, ಗಿಣಿ ಕಾಟ, ಹಿತ್ತಲಲ್ಲಿ ಏನು ಬೆಳಿಯಕ್ಕಾಗೋದಿಲ್ಲ. ರೈತ ಏನು ಬೆಳೆದಾನು ಬೆಳೆದು ವ್ಯವಸಾಯ ಮಾಡೋಕ್ಕಾಯ್ತು. ಒಂಚೂರು ಬೆಲ್ಲ ಹಾಕ್ತೆ, 2 ಏಲಕ್ಕಿ ಕಾಯಿ ಹಾಕ್ತೆ, ಆಮೇಲೆ 2 ಏಲಕ್ಕಿ ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಕಲಾಯಿಸ್ದೆ. ಆಮೇಲೆ ಬ್ಯಾದಣ್ಣು ಚಚ್ಕೊಂಡು ಒಳಗಿರೋ ದುದ್ದೆ ತೆಗ್ದು ಸ್ಪೂನ್ ತಗೊಂಡು ದುದ್ದೆ ತೆಗ್ದು ಒಳಕ್ಕೆ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದೆ. ಈ ಬೇಸಿಗೆಯಲ್ಲಿ ಬ್ಯಾದಣ್ಣು ಇದು ಜ್ಯೂಸ್ ಮಾಡಿ ಕುಡಿದ್ರೆ ಇದು ತಂಪಾಗಿರ್ತದೆ. ನಮ್ಮ ಶರೀರಕ್ಕೆ ಬ್ಯಾದಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ದಿನ. ತೋಟದಾಗ ಹೋದ ಮೊಮ್ಮಕ್ಳು ಕರ್ಕೊಂಡು ನೀರಲ್ಲಿ ಬದೀಲಿ ಎಲ್ಲ ಆಡಿಕೊಂಡು ಚೆನ್ನಾಗಿ ಬದಿ ಗಿದಿ ಎಲ್ಲ ಬಳ್ಕೊಂಡು ಕುಣ್ದು ಕುಪ್ಪಳಿಸ್ಕೊಂಡು ಮಕ್ಳುಗಳೆಲ್ಲ ಬಂತಾರೆ. ನೀರೊಳಗೆ ಆಟ ಆಡ್ತಾರೆ. ನೀರು ಒಳ್ಳೆ ಚೆನ್ನಾಗಿರ್ತದೆ. ಬದಿ ಮಣ್ಣಲ್ಲಿ ಆಡಿದ್ರೆ ಮಕ್ಳುಗಳ್ಗೆ ಆರೋಗ್ಯ ಚೆನ್ನಾಗಿರ್ತದೆ. ಮಕ್ಕಳೆಲ್ಲ ಬಂದಿದ್ದರು. ಹಸ್ಗಳೆಲ್ಲ ಕೊಳೆಯಾಗಿ ಮಡಗಿದ್ದು ಎಲ್ಲ ಮಕ್ಕಳು ಮೊಮ್ಮಕ್ಕಳೆಲ್ಲ ಚೆನ್ನಾಗಿ ಹಸ್ಗಳ್ನ ತೊಳಿತಾವ್ರೆ. ಸೋಪು ಸಾಂಪು ಎಲ್ಲ ಹಾಕಿ
ನೋಡ್ತಾ ಕಡಲೆಕಾಯಿ ತಗೋಗಿದ್ದೋ, ಗರಿ ಹಾಕಿ ಅವೆಲ್ಲ ಚೆನ್ನಾಗಿ ಸುಟ್ಟು ಚೆನ್ನಾಗಿತ್ತು. ಗರಿ ಇದು ಹುಲ್ಲು ಎಲ್ಲ ಹಾಕಿ ಸುಟ್ಟು ಚೆನ್ನಾಗಿದ್ದು ಕಡಲೆಕಾಯಿ ಗರುಮ್ ಅಂತ ಇದ್ದು. ನಮ್ಮ ಕಡೆ ಸುಟ್ಟು ಕಡಲೆಕಾಯಿ ಅಂತ ನಾವು ಕಡಲೆಕಾಯಿ ಗರಿ ಹುಲ್ಲು ಹಾಕೋ ಸುಟ್ಕೊಂಡು ತಿಂತೀವಿ. ಹಸಿಗೆ ಹಾಲು ತಿಂಡಿ ಎಲ್ಲ ಹಾಕಿ ಕಲಸಿ ಕರಿಗೆ ಮಡಗ್ತಾನೆ. ಅವನಿಗೆ ಹಸ್ಗಳು ಕರುಗಳು ಭಾರಿ ಪ್ರೀತಿ. ಕಾಳು ನೆನೆ ಹಾಕಿದೆ, ಆಳುಗಳೆಲ್ಲ ಬಂದವ್ರೆ. ಅವ ಚಿತ್ಕಿ ಎಲ್ಲನೂ ಸಾರು ಮಾಡ್ತಾಯಿದ್ದೀನಿ, ಚಿತ್ಬೇಳೆ ಸಾರು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗಳು ಹೇಳಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.